ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರದ ಹುಡುಗಿ ಅನುಷ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮಾಡಿ. ಹೇರ್ ಫುಲ್ಲು ಆರಿಲ್ಲ ಗೈಸ್, ಬಿಕಾಸ್ ನಾನು ಇದ್ದಿದ್ದೆ 5:25 ಆಗ್ಬಿಟ್ಟಿತ್ತು. ನಾನು ಇದ್ದಾಗ 10 ಮಿನಿಟ್ಸ್ನ ಸ್ನಾನ ಮಾಡ್ಕೊಂಡು ಓಡೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿರೋದು, ಬೆಳಕಾಗೋಷ್ಟು ಮಾಡಬೇಕಲ್ಲ ಅಂತೇಳಿ. ಇವತ್ತಂದು ಫುಲ್ ಹೇರ್ ಹಾರೇ ಇಲ್ಲ ನೋಡಿ, ಎಷ್ಟು ತೇವ ಇದೆ ಅಂತೇಳಿ. ಟೈಮ್ ಬಂದು ಇವಾಗ 6:15 ಆಗ್ತಾಯಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಆಲ್ರೆಡಿ ಒಂದು 20 ಮಿನಿಟ್ಸ್ ಆಗ್ತಾಯಿದೆ. 10 ಮಿನಿಟ್ಸ್ ಆಗ್ತಾಯಿದೆ ಅಂದರೆ ಒಂದು ಕಾಫಿ ಕೊಟ್ಟಿದ್ದಾರೆ. ನಮ್ಮ ಕಾಫಿ ಕುಡ್ಕೊಂಡು ನಾನು ಮಾರ್ಕೆಟ್ಗೆ ಹೋಗಬೇಕು, ರಾಮನಗರ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ತರಬೇಕು. ಹೂವು ಎಲ್ಲ ಖಾಲಿಯಾಗಿದೆ, ಬಾಳೆಹಣ್ಣು ಹೂವು ಎಲ್ಲ. ಸೊ ಅದನ್ನೆಲ್ಲ ತರಬೇಕು. ಗೈಸ್ ಬನ್ನಿ ಕಾಫಿ ಕುಡ್ಕೊಂಡು ಹೊರಡುವ. ಹೇಗಿದ್ರು ರೆಡಿ ಆಗಿದ್ದೀನಲ್ಲ, ಹಂಗೆ ಹೋಗಿ ಬಂದ್ಬಿಡೋಣ. ಗಾಡೀಲಿ ಹೆಂಗಿರು ಚಾರ್ಜ್ ಹಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಗೈಸ್ ಹಿಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಬನ್ನಿ ಕಾಫಿ ಕುಡಿಯೋಣ ಹೋಗಿ. ಗೈಸ್ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಏನಪ್ಪ ರೋಡಲ್ಲಿ ಬಂದು ಕಾಫಿ ಕುಡಿತಾಳೆ ಅನ್ಕೋಬಿಡಿ, ಬಿಕಾಸ್ ಅಲ್ಲಿ ನೋಡಿ ನಾನು ಸ್ವೀಟಿ ಹೋಗೋಳೆ. ಅವಳು ಯಾರು ಹೋದರೆ ಮಾತ್ರ ಅವಳು ಹೋಗೋದು ರೋಡಲ್ಲಿ, ಬಿಕಾಸ್ 1-2 ಮಾಡೋಕ್ಕೆ. ಅದಕ್ಕೆ ಯಾರಾದರೂ ನಿಂತ್ಕೊಬೇಕಿಲ್ಲ, ಗಾಡಿ ಬರ್ತವೆ ಅಂತ ಹೆದರ್ಕೋತಾಳೆ. ಸೊ ಅದರಿಂದ ನೋಡಿ ಪಾಪು ಓಡ್ಬಾ ಬೇಗ ಬಾ. ನೋಡಿ ಅಲ್ಲಿ ನಿಂತಿದ್ದಾಳೆ ನೋಡಿ. ಗಾಡಿಗಳು ಬರ್ತಾವಲ್ಲ ಗೈಸ್, ನಿಲ್ಲಿಸ್ಬಿಡ್ತಾರೆ. ಕೆಲವರು ಎತ್ಕೊಂಡೋಗೋಣ ಮರಿ ಅದು ಬಿಟ್ಬಿಟ್ಟವ್ರೆ ಅಂತಾರೆ. ಸುಮ್ಮನೆ ನಾನು ಕೇಳಿಸ್ಕೊಂಡಿದ್ದೀನಿ ಎಷ್ಟೋ ಸರಿ, ಓಯ್ ಅಂದರೆ ಗಾಡಿ ಮೂವ್ ಮಾಡೋರೆ, ಹಿಂಗೆ ಬಿಟ್ಟಾಗೋಳಣ. ಅದಕ್ಕೆ ಭಯ ನಮಗೆ, ಎತ್ಕೊಂಡ್ರೆ ಏನು ಮಾಡೋದು, ನಮ್ಮ ಮನೇಲಿ ಇರೋದು ಒಂದೇ ಪಾಪ ಅಂದ್ಬಿಟ್ಟು. ಎಷ್ಟು ಕೋಟಿಯಾರು ಕೊಡ್ಬೋದು, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಗೈಸ್. ಸೀರಿಯಸ್ಲಿ ಹೇಳ್ತೀನಿ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಮಾರ್ನಿಂಗೇ ಕಾಫಿ ಕುಡಿತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ನೋಡಿ ಬರ್ತಾವಳೆ ನೋಡಿ, ಬಂಗಾರಿ ಆಯ್ತಪ್ಪ ನೋಡಿ 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 ಬರ್ತಾವಳೆ. ಗೈಸ್ ವಿಡಿಯೋ ಮಾಡೋಕ್ಕೆ ಟೆರೇಸ್ ಮೇಲೆ ಹೋಗ್ತಾ ಇದ್ರೆ ಇವಳು ನೋಡಿ ಮೇಡಮು ನನ್ನ ಜೊತೆನೇ ಬರಬೇಕು. ಇವಳು ಟೆರೇಸ್ ಮೇಲೆ ಹೋಗ್ತಿದ್ದೀನಿ ವಿಡಿಯೋ ಮಾಡೋಕ್ಕೆ. ನೋಡಿ ಹತ್ಬಿಟ್ಟು ನೋಡ್ತಾವಳೆ ಬಂದ್ಲಾ ಇಲ್ವಾ ನಮ್ಮ ಅಕ್ಕ ಅಂತ. ಏನು ಅಂದ್ಕೊಂಡಿದ್ದೀರಾ ಗೈಸ್ ಅಲ್ಲ, ಮುದ್ದು ಸೊಸೆ ಅದು. ಗೈಸ್ ಟೈಮ್ ಬಂದು 8:10 ಆಗ್ತಾಯಿದೆ. ಇವಾಗ ಮಾರ್ಕೆಟ್ಗೆ ಹೊರಡ್ತಾ ಇದ್ದೀನಿ ನಾನು, ಬಿಕಾಸ್ ಇದನ್ನು ಸಾಂಗ್ ಹಾಕೊಂಡು ಹೋಗೋಕ್ಕೆ ಅಂತೇಳಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಬ್ಯಾಗ್ ಅಮೌಂಟ್ ಇಟ್ಕೊಳ್ಳೋಕ್ಕೆ ಅಂತೇಳಿ ಸೈಡ್ ಬ್ಯಾಗ್ ಎತ್ಕೊಂಡಿದ್ದೀನಿ. ನನ್ನ ಹೆಲ್ಮೆಟ್ ಕೂಡ ಹಾಳಾಗಿದೆ, ಅದು ಲೂಸ್ ಆಗಿಬಿಟ್ಟಿದೆ ಫುಲ್. ಅದನ್ನು ರೆಡಿ ಮಾಡಿಸ್ಕೋಬೇಕನ್ಬಿಟ್ಟು ಈ ಬ್ಯಾಗಲ್ಲಿ ತೊಗೊಂಡಿದ್ದೀನಿ. ಇವಳು ನೋಡಿ ನಾನು ರೆಡಿ ಆಗಿದ ತಕ್ಷಣ ರಿಯಾಕ್ಷನ್ ಚೇಂಜ್ ಆಗೋಯ್ತು, ಎಲ್ಲ ಹೋಯ್ತಾಳೆ ಅಂತ. ಏನು ಬೇಕು ಚಿನ್ನಿ ನಿಂಗೆ? ತಿಂಡಿ ಬೇಕಾ ಬಂಗಾರ ನಿಂಗೆ? ನನ್ನ ಮುದ್ದು ಬಂಗಾರ. ಬನ್ನಿ ಗಾಯ್ಸ್ ಹೊರಡೋಣ. 8:10 ಹೋಗ್ತಾಯಿದ್ದೀನಿ. ಬರ್ತೀನ ನೋಡೋಣ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ಮತ್ತು ಏನೇನು ಬೇಕು ನಾಳೆ ಪೂಜೆಗೆ, ಬಾಳೆಹಣ್ಣು ಎಲ್ಲ ತೊಗೊಂಬರ್ಬೇಕು, ಖಾಲಿ ಆಗೈತೆ. ಬನ್ನಿ ಗಾಯ್ಸ್ ಹೊರಡೋಣ. ಮಾರ್ಕೆಟಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಗಾಡೀಲಿ ಓಡ್ತಾ ಇದ್ದೀನಿ ಇವಾಗ. ಬಂದು ಇವರದ್ದು ರಾಮನಗರ ಮಾರ್ಕೆಟ್ ಹತ್ರ ನಿಯರ್ ಅಲ್ಲಿ ಇರ್ತಾರೆ ಜೋಗಲಲ್ಲಿ ಎಲ್ಲ. ಇವ್ರ ಹತ್ರ ನಾನು ಲಾಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ಜೋಗಲಲ್ಲಿ ತಂದಿದ್ದು ನೋಡಿದ್ದೀರಾ. ಆ್ಯಂಡ್ ಅವ್ರ ಹತ್ರ ಹೆಲ್ಮೆಟ್ ರೆಡಿ ಮಾಡಿಸ್ಕೊಂಡು ಹೆಂಗಿದ್ರು ಮಾರ್ಕೆಟ್ಗೆ ಹೋಗಬೇಕಲ್ಲ, ದೂರ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ರೆಡಿ ಮಾಡಿಸ್ಕೊತಾ ಇದೆ. ಆ್ಯಂಡ್ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಗೈಸ್, ಅದು ಇನ್ನೂ ಲೂಸ್ ಆಯಿತು ಹೆಲ್ಮೆಟು, ಮತ್ತು ಹಂಗೆ ಯಾಕೋ ಬೇಜಾರಾಗ್ತಾಯಿತ್ತು. ಸೊ ಅವಾಗ ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಈ ವೆಹಿಕಲ್ನಲ್ಲಿ ಇನ್ನೊಬ್ಬರು ಮುಂದೆ ಹೋದೆ, ಹೆಲ್ಮೆಟ್ ತೊಗೊಂಡು ಅಲ್ಲಿ ಗೌರ್ಮೆಂಟ್ ಕೊಡ್ತಾರೆ. ತುಂಬ ಖುಷಿ ಆಯಿತು ಗೈಸ್. ಮನೆಗೆ ಐಟಮ್ಸ್ ಎಲ್ಲ ತಂದಿದ್ದೆ ಮಾರ್ಕೆಟಿಂದ. ನಾನು ಹೇಗಿದ್ರು ಹೋಗಿದ್ದೀನಿ ಅಂತ ಹೇಳಿ, ಹೂವು, ಬಾಳೆಹಣ್ಣು, ಮತ್ತು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತೇನು ಅರಿಶಿನ, ಕುಂಕುಮ, ಮತ್ತೇನೇನು ಬೇಕಿತ್ತು ಎಲ್ಲ, ಎಣ್ಣೆ, ಆಯಿಲು, ದೀಪ ಹಚ್ಚೋದಕ್ಕೆ ಅಂತೇಳಿ ಎಣ್ಣೆ, ಆಯಿಲು ಮತ್ತು ತುಪ್ಪ ಪ್ರತಿಯೊಂದು ಕೂಡ ತಂದಿದ್ದೆ ಗೈಸ್. ಆ್ಯಂಡ್ ಅಗೇನ್ ನೋಡಿದ್ರೆ ಮಶ್ರೂಮ್ ಕೂಡ ತಂದಿದ್ದೆ. ಮಶ್ರೂಮಲ್ಲಿ ಸಂಜೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಇಷ್ಟೆಲ್ಲ ಐಟಮ್ಸ್ ತಂದಿದ್ದೆ ನಾನು ಆನ್ ದ ವೇ ಬರ್ತಾ. ಆ್ಯಂಡ್ ನಾಷ್ಟ ಬಂದು ಅನ್ನ ಸಾಂಬಾರು ತಿನ್ನಬೇಕು ಗೈಸ್. ನಾಷ್ಟ ಬಂದು ಅನ್ನ ಸಾಂಬಾರಿಗೆ ಕಡಲೆ ಬೀಜ ಹಾಕೊಂಡು ತಿಂತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ನು ಬಂದಿದ್ದ ತಕ್ಷಣ ಮಾರ್ಕೆಟಿಂದ ಹೊಟ್ಟೆ ಹತ್ಬಿಟ್ಟಿತ್ತು ನನಗೆ. ಅಮ್ಮ ಹಂಗಾರು ಬಿರಿಯಾನಿ ಬೆಳಗ್ಗೆ ಮಾಡು ಅಂತ ಹೇಳಿದ್ರು, ಇನ್ನು ಮಶ್ರೂಮ್ ಬಿರಿಯಾನಿನ. ನಾನು ಬೇಡ ಸಂಜೆ ಮಾಡೋಣ ಅಂತೇಳಿ ಸುಮ್ಮನೆ ಆದೆ. ಇಷ್ಟ ಆಗಿತ್ತು ಗೈಸ್ ಮಾರ್ನಿಂಗ್ ರೊಟೀನ್. ಏನು ಹೇಳ್ತೀಯ ಅವ್ರಿಗೆಲ್ಲ? ಊಟ ಮಾಡಿದ್ರ ಎಲ್ಲರೂ? ವಿಡಿಯೋ ನೋಡ್ತಾ ಇಲ್ಲ ಚಿನ್ನಿ ಅವರು? ಎಲ್ಲರೂ ಅವರು? ಅಯ್ಯೋ ನನ್ನ ಚಿನ್ನಿ, ನಿನ್ನ ವಿಡಿಯೋ ಯಾರು ನೋಡ್ತಾ ಇಲ್ಲ ಬಂಗಾರಿ.
ಮನೆ ಜುಟ್ಟು ತೋರಿಸ್ಬಿಟ್ಟು ನಿಂದು ಎಷ್ಟು ಚಂದ ಐತೆ. ಈ ಕಡೆ ತೋರಿಸು, ಈ ಕಡೆ ನೋಡು, ಅಲ್ಲೋಡಲ್ಲಿ ಮೊಬೈಲ್ ನೋಡು ಬೇಗ. ಈ ಕಡೆ ನೀನಲ್ಲಿ ಕಾಣಿಸ್ತಾರ ಅಲ್ಲಿ, ಇಲ್ಲಿ 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 ನೋಡಿ ಗೈಸ್ ನನ್ನ ಸೊಸೆ ಜುಟ್ಟು. ಇವಾಗ ನೋಡು ಮೇಲೆ ನೋಡು, ಮೊಬೈಲ್ ನೋಡು. ನೋಡಿ ಗೈಸ್ ನನ್ನ ಸೊಸೆ ಜುಟ್ಟು ಯಾವ ಸ್ಟೈಲಿಶ್ ಆಗಿ ಸೈಡ್ಗೆ ಹಾಕೊಂಡವಳೆ. ಅಂಗನವಾಡಿ ಮುಗಿಸ್ಕೊ ಬಂದ. ಏನ್ ಕೊಟ್ಟು ಅಂಗನವಾಡಿಲಿ ಬಂಗಾರಿ? ಚಿತ್ರಾನ್ನ ತಿಂದ. ಮೊಟ್ಟೆ ಕೊಟ್ಟಿಲ್ವ ಇವತ್ತು? ಯಾಕೆ ಮೊಟ್ಟೆ ಯಾಕೆ ಕೊಟ್ಟಿಲ್ಲ ಅಂತೆ? ಗೈಸ್ ಇವಾಗ ಊಟ ಬಂದು ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಗ್ರೇವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಗಮ್ ಅಂತೈತೆ. ಹೆಂಗಂತೈತೆ ಚಿನಿ? ಗಮ್ ಅಂತೈತೆ ಗೈಸ್. ಸೀರಿಯಸ್ಲಿ ಸ್ಮೆಲ್ ಮಾತ್ರ ಸಕ್ಕದಾಗೈತೆ. ಟೇಸ್ಟ್ ನೋಡ್ಬೇಕು ಹೆಂಗೈತೆ ಅಂತ ಹೇಳಿ. ನನ್ನ ಸೊಸೆಗೆ ನಾನು ತಿನ್ನಿಸ್ಬೇಕು ಹೆಂಗೈತೆ ಟೇಸ್ಟ್ ಅಂತ ಹೇಳ್ತಾರೆ. ಚಿನಿ ಹೆಂಗಿರುತ್ತೆ ಟೇಸ್ಟು? ಟೇಸ್ಟ್ ಹೆಂಗಿರುತ್ತೆ? ತಿಂದೇ ಇಲ್ಲ ಹೇಳ್ಬಿಡ್ತೀಯ ಡವ್ ಮಾಡ್ಕೊಂಡು ನೀನು. ಡವ್ರಾನಿ ಮಾಡು, ಟೇಸ್ಟ್ ಹೇಳ್ಬೇಕು. ಇರ್ತವ ಗ್ರೇವಿ ಗ್ರೇವಿ ನಿಜ ಚೆನ್ನಾಗೈತೆ ಗುಬ್ಬಿತಾ. ಹೆಂಗೈತೆ? ಚಿಚ್ಚಿ ತರ ಆಯ್ತಾ? ಗೈಸ್ ಚಿಕನ್ ತರ ಇರುತ್ತೆ. ಚಿಕನ್ ತಿನ್ನೋಂಗ ಆಗೈತೆ ಇವತ್ತು. ಚಿಕನ್ ತಿನ್ನಂಗಿಲ್ಲ ಪೂಜೆ ಮಾಡ್ತಿರೋದ್ರಿಂದ, ಅದಕ್ಕೆ ಮಶ್ರೂಮ್ ಬಿರಿಯಾನಿ. ಗೈಸ್ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಗ್ರೇವಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೇಮ್ ಚಿಕನ್ ಚಾಪೀಸ್ ಆದಂಗಾಗಿತ್ತು ಮಶ್ರೂಮ್ ಗ್ರೇವಿ. ನಮ್ಮ ಅಮ್ಮಂಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಾವು ಕೂಡ ನಾನ್ ವೆಜ್ ತಿಂತಿಲ್ವಲ್ಲ ಪೂಜೆ ಮಾಡ್ತಿರೋದ್ರಿಂದ ಇದು ತಿಂದರೆ ನಾನ್ ವೆಜ್ ತಿಂದಷ್ಟು ಫೀಲ್ ಆಯಿತು ಗೈಸ್. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಒಂದ್ಸಲಿ ರೆಸಿಪಿ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ ರೆಸಿಪಿ ಅಂತ ಹೇಳಿ. ಫುಲ್ ಅದನ್ನೇ ನಾವು ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ಅಪ್ಪ ಕೂಡ ಅಲ್ಲೇ ಕೂತಿದ್ರಿಂದ ನಾನು ವಾಯ್ಸ್ ಕೊಟ್ಟಿಲ್ಲ. ಹಾಗೆ ಊಟ ಮಾಡ್ತಾಯಿದ್ದೆ ನೈಟು. ನನ್ನ ಸೊಸೆಗೂ ನಾನು ತಿನ್ನಿಸ್ಕೊಂಡು, ಸೊಸೆ ಮುದ್ದು ಕೂಡ ಬಂದಿದ್ಲು. ಗೈಸ್ ಊಟ ಎಲ್ಲ ಆಯಿತು. ನಾನು ಸುಮ್ಮನೆ ಮೆಹಂದಿ ಹಾಕೊಂಡಿದ್ದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನೈಲ್ ಪಾಲಿಶ್ ಕೂಡ ರೆಡ್ ಹಾಕಿದ್ದಿದ್ದ ಮೆರೂನ್ ಮಾಡ್ಕೊಂಡಿದ್ದೀನಿ, ಮೆರೂನ್ ಹಾಕೊಂಡಿದ್ದೀನಿ. ಆ್ಯಂಡ್ ಫ್ರಂಟಲ್ಲಿ ಬಂದು ಸುಮ್ಮನೆ ಸಿಂಪಲಾಗಿ ಹಾಕೊಂಡೆ ಗೈಸ್. ಹೇಗೆ ಕಾಣಿಸಿದೆ ಅಂತ. ಹೆಂಗೈತೆ ಚಿನಿ? ಹೆಂಗೈತೆ? ಬಾಯ್ಬಿಟ್ಟು ಹೇಳ್ಬೇಕು. ಸೂಪರ್ ಆಗೈತೆ ಗೈಸ್. ನನ್ನ ಸೊಸೆಗೆ ನಾಳೆ ಹಾಕೊಡ್ತೀನಿ ಅಲ್ಲಪ್ಪ. ನಾಳೆ ಹಾಕೊಡ್ಲಾ? ಚಂದ ಆಯ್ತಾ? ಓಕೆ ಹೇಳ್ಬಿಡು. ಊಟ ಆಯ್ತಾ ಗೈಸ್? ಏನ್ ಗೈಸ್ ಇವಳು ಹಿಂಗ್ ಮಾತಾಡ್ತಾಳೆ ಗೈಸ್, ಹಂಗ ಬಂಗ ತರ ಇವಳು. ಮಾತಾಡ್ಸ್ಬೇಡಿ ಇವಳಿಗೆ ಎಲ್ಲ ಕಮೆಂಟ್ ಹಾಕಿ ಸರಿಯಾಗಿ ಮಾತಾಡಕ್ ಬರಲ್ಲ ಹುಡುಗಿಗೆ ಅಂತ. ಓಕೆ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ಮಿನಿ ವ್ಲಾಗ್. ಊಟ ಎಲ್ಲ ಮಾಡಿ ವಾಕ್ ಮಾಡ್ಕೊಂಡು ಬಂದಿದ್ರು ನೋಡಿ ಇವಾಗ ಮಾತಾಡ್ತಾವಳೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್, ನಾಳೆ ಸಿಗುವ.